ಇಷ್ಟ ಜಲ್ದಿ ಹೊಳ್ಳಿ ಬಿಜಾಪುರ ಬರ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಯಾಕನ್ನೋದು ನೋಡ್ರಿ. ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ಈಗ ನಾವ್ ಹೊಂಟೀನಿ ಹೊಳ್ಳಿ ಬಿಜಾಪುರಕ್ಕ. ಯಾಕನ್ನೋದು ಹೇಳ್ತೀನಿ. ಜಸ್ಟ್ 5 ಮಿನಿಟ್ ಲೇಟ್ ಆಯ್ತು. ಡೈರೆಕ್ಟ್ ಬಿಜಾಪುರ ಬಸ್ ಮಿಸ್ ಆಯ್ತು ನೋಡ್ರಿ. ಈಗ ಮಿರಜ್ಗೆ ಹೋಗಿ ಅಲ್ಲಿಂದ ಬಿಜಾಪುರ ಬಸ್ ಹೋಗ್ಬೇಕು. ನಿಂತು ಒಂದ್ ತಾಸ ಆದ್ರೂ ಮಿರಜ್ ಬಸ್ ಬರತ್ತಿಲ್ಲ. ಈ ಮುತ್ಯಾರೋದು ಈಗ ಬಂದಾರ ನೋಡ್ರಿ. ಇವರು ಬಿಜಾಪುರಕ್ಕೆ ಹೋಗೋರು. ಮುತ್ಯ ಅವ್ರ ಪಾಸ್ಟ್ ಹೆಂಗಿತ್ತು ಅನ್ನೋದು ಹೇಳತ್ತಿದ್ರು. ಅಷ್ಟ ಅನ್ನೋದನ ಬಸ್ಸು ಬಂತು. ಆದ್ರ ಇದು ಡೈರೆಕ್ಟ್ ಬಿಜಾಪುರಕ್ಕೆ ಹೊಂಟೈತ್ ನೋಡ್ರಿ. ಇದು ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಈಗ ಪದ್ಧತಿ ಹಾಡಕ್ ಕೇಳ್ಕೊತ ಮಕ್ಕೊಂಡ್ ಬಿಡೋದು. ಅಲ್ಲಿಂದ ಫೈನಲಿ ಬಂದೇ ಬಿಟ್ನಿ ನಮ್ ಬಿಜಾಪುರಕ್ಕ. ಇದು ನನ್ ಬ್ಯಾಗಿಂದು ಚೈನ್ ಹೋಗಿತ್ತು. ಆದ್ರೂ ಇದು ಪವರ್ಫುಲ್ ಬ್ಯಾಗ್ ನೋಡ್ರಿ. MB ಪಾಟೀಲ್ ಸರ್ ಅವ್ರು ಕೊಟ್ಟಿದ್ದು. ಅಲ್ಲಿಂದ ಡೈರೆಕ್ಟ್ ಗಾಂಧಿ ಚೌಕಿಗೆ ಬಂದು ಇಲ್ಲಿ ಬ್ಯಾಗಿಗೆ ಚೈನ್ ಕುಂಸ್ಕೊಳತಿ ನೋಡ್ರಿ. ಚೈನ್ ಎಲ್ಲ ಕುಂಸ್ಕೊಂಡು ಮಾರ್ಕೆಟ್ ಮ್ಯಾಗ ಬಂದು ಪ್ಯಾಂಟ್ ಹಿಡ್ಸಾತೆ ನೋಡ್ರಿ. ಅಲ್ಲಿಂದ ಮೇನ್ ಕೆಲ್ಸಕ್ಕೆ ಬನ್ನಿ. ಅಲ್ಲಿಂದ ಬಂದಿದ್ದು ಮೇನ್ ಕಾರಣ ಇದೆ ನೋಡ್ರಿ. ಇನ್ಕಮ್ ಕಾಸ್ಟ್ ಮಾಡ್ಸೋದಿತ್ತು. ಅಡ್ಮಿಷನ್ ಮತ್ತ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಕ್ಕ ಇನ್ಕಮ್ ಕಾಸ್ಟ್ ಬೇಕಾಗಿತ್ತು. ಅದಕ್ಕೆ ಇನ್ಕಮ್ ಕಾಸ್ಟ್ ಅಪ್ಲಿಕೇಶನ್ ಅದ್ ಹಾಕಿ ಬಸ್ ಸ್ಟಾಂಡ್ ಬಂದು ಬಸ್ ಹತ್ತಿ ಮನಿಗ್ ಬನ್ನಿ. ಮನಿಗ್ ಬಂದು ಫ್ರೆಶ್ ಆಗಿ ಸ್ಕ್ರಿಪ್ಟ್ ಅದು ಬರ್ಕೂತ್ ಕೂತ್ನಿ. ನಾ ಬಂದಿನ ಅಂತೇಳಿ ನಮ್ಮ ಮಾಯಿ ಬಿಸಿ ಬಿಸಿ ರೊಟ್ಟಿ ಬ್ಯಾಳಿ ಸಾರ ಮಾಡಾಕತ್ತಾಳ ನೋಡ್ರಿ. ಬರ್ರಿ ಊಟ ಮಾಡೋದಂತ. ಮುಂಜಾನೆಯಿಂದ ಏನು ತಿಂದೇ ಇಲ್ಲ. ಅಲ್ಲಿಂದ ಸಂಜೆ ಕಡೆ ಕಟ್ಟಿಂಗ್ ಮಾಡ್ಸ್ಕೊಳಕ್ ಹೊಂಟಿದ್ನಿ. ಆದ್ರ ಮಾಡ್ಕೊಂಡ್ ಬರ್ಲಿಲ್ಲ. ನಡ್ರಿ ಇವತ್ತಿನ ಬ್ಲಾಗ್ ಇಷ್ಟ ಹೋಗ್ತಾ ಲೈಕ್ ಮಾಡ್ರಿ ಸಾಕು.